Hi friends, in this video let us see today 6M BCom Income Tax to July-August 2024 question paper ನೋಡೋಣ. ಇದು ಬಂದು ನಿಮಗೆ 60 ಮಾರ್ಕ್ಸ್ ಕ್ವೆಶ್ಚನ್ ಪೇಪರ್ ಆಗಿರುತ್ತೆ. ಟೈಮಿಂಗ್ಸ್ ಬಂದು 2.5 hour ಟೈಮಿಂಗ್ಸ್. ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ. ಸೆಕ್ಷನ್ ಎ 2 marks ಕ್ವೆಶ್ಚನ್, ಸೆಕ್ಷನ್ ಬಿ 12 marks 4 marks ಕ್ವೆಶ್ಚನ್, ಸೆಕ್ಷನ್ ಸಿ 12 marks ಕ್ವೆಶ್ಚನ್. ಸೊ ಸೆಕ್ಷನ್ ಎ 2 marks ಕ್ವೆಶ್ಚನ್ 8 ಕೊಟ್ಟಿರ್ತಾರೆ, 6 ಅಟೆಂಡ್ ಮಾಡಬೇಕಾದ. ಫಸ್ಟ್ ಕ್ವೆಶ್ಚನ್, ಡಿಫೈನ್ ಪ್ರೊಫೆಷನ್. ವಾಟ್ ಡು ಯು ಮೀನ್ ಬೈ ಕ್ಯಾಶ್ ಸಿಸ್ಟಮ್ ಆಫ್ ಅಕೌಂಟಿಂಗ್? What do you mean by indexed cost of acquisition? Name any 4 incomes chargeable to tax under the head income from other sources. What is capital asset? Expand, CBDT, CIT, IT warrant, PAN. Mention any 4 admissible expenses while calculating income from business. What is tax-free government securities? ಸೊ ಇದು ಎಕ್ಸ್ಪ್ಯಾಂಡ್ ಇದೆ ಅಲ್ವಾ, ನಿಮ್ಗೆ ಎಷ್ಟೊಂದು ಎಕ್ಸ್ಪ್ಯಾಂಡ್ಸ್ ಇರುತ್ತೆ. ಈ 4 ಬಿಟ್ಟು ಬೇರೆ ಎಕ್ಸ್ಪ್ಯಾಂಡ್ ಹೋದ ಅದರಲ್ಲೂ ನಿಮಗೆ ಕ್ವಶನ್ಸ್ ಕೇಳ್ಬೋದು. ಎಕ್ಸ್ಪ್ಯಾಂಡ್ ಯಾವ್ದಾದ್ರು ಒಂದು ಕೇಳ್ತದೆ ಕಂಪಲ್ಸರಿ. ನೆಕ್ಸ್ಟ್ ಸೆಕ್ಷನ್ ಬಿ 4 marks ಕ್ವಶನ್ 5 ಕೊಟ್ಟಿರ್ತಾರೆ, 3 ಅಟೆಂಡ್ ಮಾಡಬೇಕಾದ. ಇದು ಸ್ಟೇಟ್ ದಿ ಅಡ್ಮಿಸಿಬಿಲಿಟಿ ಆಫ್ ದಿ ಫಾಲೋಯಿಂಗ್ ಎಕ್ಸ್ಪೆನ್ಸಸ್ ವೈಲ್ ಕಂಪ್ಯೂಟಿಂಗ್ ಪ್ರಾಫಿಟ್ ಆ್ಯಂಡ್ ಗೇನ್ಸ್ ಆಫ್ ಬಿಸ್ನೆಸ್. ಇದು ಅಡ್ಮಿಸಿಬಲ್ ಆಗುತ್ತಾ, ಇನ್ಅಡ್ಮಿಸಿಬಲ್ ಆಗುತ್ತಾ? ಅಡ್ಮಿಸಿಬಲ್ ಅಂದರೆ ಲೈಕ್ ರಿಲೇಟೆಡ್ ಟು ಎನಿ ಗೌರ್ಮೆಂಟ್ ಇದು ಅದಕ್ಕೆ ಆಯ್ತು. ಇನ್ಅಡ್ಮಿಸಿಬಲ್ ಅಂದರೆ ಪರ್ಸ್ನಲ್ ಥಿಂಗ್ಸ್ ಆಗಿರುತ್ತೆ. ಇದನ್ನು ನಾನು ಮಾಡಿದ್ದೀನಿ 4 marks. ಇದು ಒಂದು ಸಮ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನನ್ನ ವೀಡಿಯೋಸಲ್ಲಿ ನೀವು ನೋಡ್ಕೊಬೋದು. ನೆಕ್ಸ್ಟ್ ಬಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ಟ್ಯಾಕ್ಸಬಲ್ ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಕಂಡಿಡೀರಿ ಅಂತ ಕೇಳ್ತಾರೆ. ಪ್ರೊಫೆಷನ್ ಇದೆ, ಬಿಸ್ನೆಸ್ ಇದೆ, ಆ್ಯಂಡ್ ಲಾಯರ್ಸ್ ಅಕೌಂಟ್, ಚಾರ್ಟಬಲ್ ಇದು ಇದೆ, ಚಾರ್ಟೆಡ್ ಅಕೌಂಟೆಂಟು ಇದೆ. ಇದು ಬಿಸ್ನೆಸ್ ಕೇಳ್ತಾರೆ, ಬಿಸ್ನೆಸ್ ಕಂಡಿಡಿಬೇಕಾದ. ನೆಕ್ಸ್ಟ್ ಅಗ್ರಿಕಲ್ಚರ್ ಲ್ಯಾಂಡ್ ಕಂಪ್ಯೂಟಿಸ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಇದೆ, ಕ್ಯಾಪಿಟಲ್ ಗೇನ್ ಇದು ಮಾಡಬೇಕಾದ. ನೆಕ್ಸ್ಟ್ ಕಂಪ್ಯೂಟ್ ಫ್ರಮ್ ಇನ್ಕಮ್ ಸೋರ್ಸಸ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಕಂಡುಹಿಡಿಬೇಕು. ಇದು GTI ಕಂಡುಹಿಡಿಬೇಕು, ಅಸೆಸ್ಮೆಂಟ್ ಅದು ಎಷ್ಟಿದೆ ಅಂತ. ನೆಕ್ಸ್ಟ್ ಸೆಕ್ಷನ್ ಸಿ 12 marks ಕ್ವಶನ್ 5 ಕೊಟ್ಟಿರ್ತಾರೆ, 3 ಅಟೆಂಡ್ ಮಾಡಬೇಕಾಗುತ್ತೆ. ಇದರಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ಆನ್ ಅಡಿಷನಲ್ ಇನ್ಫಾರ್ಮೇಷನ್ ಆಫ್ ಮಿಸ್ಟರ್ ಸುದರ್ಶನ್, ಪ್ರಾಫಿಟ್ ಲಿಮಿಟೆಡ್. ಇದು ಮಾಮೂಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕಂಡುಹಿಡಬೇಕಾಗುತ್ತೆ ಅಷ್ಟೇ. ದಿಸ್ ಇಸ್ ಅ ಕ್ವಶನ್. ಇದು ಬಿಸ್ನೆಸ್, ಕಂಪ್ಯೂಟರ್ಸ್ ಫ್ರಮ್ ಬಿಸ್ನೆಸ್, ಇದು ಬಿಸ್ನೆಸ್ ಕಂಡುಹಿಡಬೇಕಾಗುತ್ತೆ. ಹೇಳಿದೆ ನೋಡಿ, ನಾನು ಹೇಳಿದ್ನಲ್ಲ, ಇನ್ಕಮ್ ಫ್ರಮ್ ಬಿಸ್ನೆಸ್, ಇನ್ಕಮ್ ಫ್ರಮ್ ಪ್ರೊಫೆಷನ್, ಇನ್ಕಮ್ ಫ್ರಮ್ ಚಾರ್ಟೆಡ್ ಅಕೌಂಟೆಂಟ್. ಅದೇ ಡಾಕ್ಟ್ರದ್ದು ಕೊಡ್ತಾರೆ, ಲಾಯರ್ದು ಕೇಳ್ತಾರೆ. ಇದು ಬಂದು ಪ್ರೊಫೆಷನ್, ಇಲ್ಲಿದೆ ನೋಡಿ ಲಾಸ್ಟಲ್ಲಿ, ಕ್ಯಾಲ್ಕುಲೇಟ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಂತ ಇದೆ. ಸೊ ಈ ಥರ ಇದೆ ಕ್ವಶನ್. ನೆಕ್ಸ್ಟ್ ಬಂದು ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕಂಪ್ಯೂಟರ್ಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಕಂಡುಹಿಡಬೇಕಾಗುತ್ತೆ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ನೆಕ್ಸ್ಟ್ ಇದು ಟೋಟಲ್ ಟ್ಯಾಕ್ಸಬಲ್ ಎಷ್ಟಾಗಿದೆ ಅಂದರೆ ಕಂಡುಹಿಡಬೇಕಾಗುತ್ತೆ. 10th ಕ್ವಶನ್ ಬಂದು. 11th ಕ್ವಶನ್ ಬಂದು ಕಂಪ್ಯೂಟ್ ಟೋಟಲ್ ಇನ್ಕಮ್ ಆ್ಯಂಡ್ ಟ್ಯಾಕ್ಸಬಿಲಿಟಿ ಫ್ರಮ್ ದ ಇಯರ್. ಇದು ಕಂಪ್ಯೂಟ್ ಆಗುತ್ತೋ ಇಲ್ವೋ ಇದಂತ ಕಂಡುಹಿಡಬೇಕಿತ್ತು 11th one. ಸೊ ಇದಿಷ್ಟು ನಿಮ್ಮದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರುತ್ತೆ, ರಿಲೇಟೆಡ್ ಟು ಇನ್ಕಮ್ ಟ್ಯಾಕ್ಸ್ ಟು July-August 2024 ಕ್ವಶನ್ ಪೇಪರ್. 2 marks ಏನಾದ್ರು ಬೇಕು ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ 2 marks ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ.